ಚೀಸ್ ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದೆಹಲಿಯಲ್ಲಿ ಮುಂದುವರೆದಿದೆ ನೀಟ್ ಹೋರಾಟ. ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಪ್ರತಿಭಟನೆ ಮತ್ತೆ ಕಂಟಿನ್ಯೂ ಆಗಿದೆ, ಗಮನಿಸ್ತಾನೇ ಇದ್ದೀವಿ. ಜಿರಳೆ ಪಾರ್ಟಿಯ ಹೋರಾಟಗಾರರೇನಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಸಮರವನ್ನು ಸಾರಿದ್ದಾರೆ. ಹಿಂದೆ ಸರಿಯೋಂಗೆ ಕಾಣಿಸ್ತಿಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೇಕೇ ಬೇಕು. ಪ್ರಧಾನಿ ನರೇಂದ್ರ ಮೋದಿ ತಡರಾತ್ರಿ ಒಂದು ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿದರು. ಅನ್ಯಾಯ ಆಗಿದೆ, ಹೌದು ಒಪ್ಕೊಳ್ತೀವಿ, ಈಗಾಗಲೇ ಅಪರಾಧಿಗಳಿಗೆ ಶಿಕ್ಷೆ ಆಗಿದೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ನಾವು ಓಪನ್ ಮಾಡಿದ್ದೇವೆ, ಕಠಿಣ ಶಿಕ್ಷೆಯನ್ನು ವಿಧಿಸ್ತೇವೆ ಅಂತ ಹೇಳಿದ್ದಾರೆ. ಬಟ್ ಈಗ ಹೋರಾಟವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯೋಕ್ಕೆ ಸದಸ್ಯರು ರೆಡಿಯಾಗಿದ್ದಾರೆ. ಜಂತರ್ ಮಂತರ್ನಲ್ಲಿ ಹೆಜ್ಜೆ ಹೆಜ್ಜೆಗೂ ಭದ್ರತಾ ಸಿಬ್ಬಂದಿ ಜಾಸ್ತಿ ಆಗಿದ್ದಾರೆ. ಸಿಜೆಪಿ ಧಿಕ್ಕಾರಗಳನ್ನ ಕೂಗ್ತಿದ್ದಾರೆ. ಪ್ರಧಾನಿ ಮೋದಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡಿಬೇಕು. ಪ್ರಧಾನ್ ರಾಜೀನಾಮೆ ನೀಡೋವರೆಗೂ ಕೂಡ ನಮ್ಮ ಹೋರಾಟ ಹೀಗೆ ಮುಂದುವರಿಯುತ್ತೆ, ಅದೇ ಕಾರಣಕ್ಕೆ ಹಿಂದೆ ಸರಿಯಲ್ಲ. ಸಿಜೆಪಿ ಪಕ್ಷದ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ನಮ್ಗನ್ಸುತ್ತೆ ಕೇಂದ್ರ ಸರ್ಕಾರ ಸ್ವಲ್ಪ ಮಣದಿದೆ ಅಂತೇಳಿ. ಯಾಕಂದರೆ ಪ್ರಧಾನಿ ನರೇಂದ್ರ ಮೋದಿಯವರ ಮುಖದಲ್ಲಿ ಆ ಒಂದು ಕಾರ್ಮೋಡ ಕಾಣಿಸ್ತಾ ಇತ್ತು. ಅವರ ವಿಡಿಯೋ ಹೇಳಿಕೆಯಲ್ಲಿ ಯಾವಾಗಲೂ ಕೂಡ ನಗುಮುಖದಿಂದ ಮಾತಾಡ್ತಿದ್ರು, ಏನೇ ಇದ್ರೂ ಕೂಡ, ಆದರೆ ಅಪ್ಸೆಟ್ ಆದಂಗೆ ಕಾಣಿಸ್ತಿದ್ರು. ಅಂದರೆ ಈ ವಿದ್ಯಾರ್ಥಿಗಳ ಪ್ರತಿಭಟನೆಯ ಬಿಸಿ ಕೇಂದ್ರ ಸರ್ಕಾರಕ್ಕೆ ತಟ್ಟಿದೆ. ಎಲ್ಲೊಂದು ಕಡೆ ಡ್ಯಾಮೇಜ್ ಆಗ್ತಿದೆ, ಡ್ಯಾಮೇಜ್ ಕಂಟ್ರೋಲ್ ಮುಂದಾಗಿದ್ದಾರೆ, ಬ್ಯಾಲೆನ್ಸ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಹೋಗಬಾರ್ದು ಅನ್ನೋಂಥ ಕಾರಣಕ್ಕೆ. ಯಾಕಂದರೆ ನೇಪಾಳ, ಬಾಂಗ್ಲಾ ನೋಡಿದ್ದೇವೆ ನಾವು, ಶ್ರೀಲಂಕಾ ನೋಡಿದ್ದೇವೆ. ಅಲ್ಲಿ ಹಾಗೆ ಮತ್ತೆ ಇಲ್ಲ ಆಗ್ಬಿಟ್ರೆ ದೊಡ್ಡ ಮಟ್ಟದ ಡ್ಯಾಮೇಜು ನರೇಂದ್ರ ಮೋದಿ ಸರ್ಕಾರಕ್ಕಾಗತ್ತೆ. ಹಾಗಾಗಿ ಆದಷ್ಟು ಇವ್ರನ್ನ ಮನವೊಲಿಸುವಂಥ ಪ್ರಯತ್ನ ಮಾಡೋಣ ಅಂಥೇಳಿ ಒಂದು ವಿಡಿಯೋ ಬಿಟ್ಟರು. ಈಗ ವಿಡಿಯೋ ಹರಿಬಿಟ್ರು, ಈಗ ವಿಡಿಯೋ ಹೇಳಿಕೆ ಬಿಟ್ಟರು ಕೂಡ ಪ್ರತಿಭಟನಾಕಾರರು ಹಿಂದೆ ಸರಿತಾ ಇಲ್ಲ. ಜಂತರ್ ಮಂತರ್ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಇಲ್ಲಿ ಪ್ರತಿಭಟನಾಕಾರರಿಗಿಂತ ಪೊಲೀಸರೇ ಜಾಸ್ತಿ ಕಾಣಿಸ್ತಾ ಇದ್ದಾರೆ. 17 ರೈಲ್ವೆ ನಿಲ್ದಾಣಗಳನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಯಾರು ಕೂಡ ಮತ್ತೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಬರಬಾರ್ದು ಅಂಥೇಳಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಉಂಟಾಗಿದೆ. ಜಂತರ್ ಮಂತರ್ ಇದೀಗ ಹೋರಾಟದ ಹಾಟ್ಸ್ಪಾಟ್ ಆಗಿದೆ. ಅಹಿತಕರ ಘಟನೆಗಳಾಗಬಾರ್ದು ಅಂಥೇಳಿ, ಹಿಂಸಾತ್ಮಕ ರೂಪ ಪಡೆದುಕೊಳ್ಬಾರ್ದು ಅಂಥೇಳಿ RAF ಹಾಗೆ ಪೊಲೀಸ್ ಸಿಬ್ಬಂದಿಯನ್ನು ಹೆಚ್ಚುವರಿಯಾಗಿ ನಿಯೋಜನೆ ಮಾಡಲಾಗಿದೆ. ಈಗ ಸದ್ಯಕ್ಕೆ ಪರಿಸ್ಥಿತಿ ಮೊನ್ನೆ ಥರ ಇಲ್ಲ. ಯಾಕಂದರೆ ಮೊನ್ನೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿಬಿಟ್ಟಿತ್ತು. ಈ ಪ್ರತಿಭಟನಾಕಾರರು ಕೂಡ ಹಾಗೆ ಮಾಡಿದ್ರು. ಕೆಲವೊಬ್ಬರು ಪ್ರತಿಭಟನೆ ಶಾಂತಿಯುತವಾಗಿ ಮಾಡಲಿ, ಅದು ಬಿಟ್ಟು ಪೊಲೀಸರ ಮೇಲೆ ಹಲ್ಲೆ ಮಾಡೋದು, RAFವನ್ನು ಅಟ್ಟಾಡಿಸ್ಕೊಂಡು ಹೊಡೆಯೋದು, ಅಥವಾ ಪೆಪ್ಪರ್ ಸ್ಪ್ರೇಯನ್ನು ಅವ್ರ ಮೇಲೆ ಸಿಂಪಡಣೆ ಮಾಡೋದು, ಅದೆಲ್ಲ ಕೂಡ ಖಂಡನೀಯ ಅಲ್ವಾ. ಹಾಗಾಗಿ ಸಹಜವಾಗಿ ಅಲ್ಲಿ ಶಾಂತಿ ಮಾತುಕತೆ ಆಗಬೇಕು, ಜೊತೆಗೆ ನ್ಯಾಯಯುತವಾಗಿ ಪ್ರತಿಭಟನೆ ಆಗಬೇಕು, ಮತ್ತು ಬೇರೆ ಬೇರೆ ರೀತಿಯ ಚಟುವಟಿಕೆಗಳಾಗಬಾರ್ದು ಅಂತಂದರೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದಂಥ ಜವಾಬ್ದಾರಿ ಇಲ್ಲಿ ಭದ್ರತಾ ಸಿಬ್ಬಂದಿಗೆ ಇರುತ್ತೆ. ಹಾಗಾಗಿ ಹೊಡೆದಿದ್ದಾರೆ. ಆದರೆ ಮಿತಿ ಮೀರಿ ಅಟ್ಟಹಾಸವನ್ನು ಕೆಲವು ಸಿಬ್ಬಂದಿಗಳು ಮಾಡಿದ್ದಾರೆ. ಕೆಲವು ಸಮವಸ್ತ್ರ ರಹಿತ ಲಾಠಿ ಹಿಡ್ಕೊಂಡಂಥವ್ರ ಬಗ್ಗೆ ಕೂಡ ಬಹಳ ವಿರೋಧ ವ್ಯಕ್ತವಾಯಿತು. ಯಾರಪ್ಪ ಇವರು, ಯೂನಿಫಾರ್ಮ್ ಇಲ್ಲ, ಅವ್ರಿಗೆ ಆ ಒಂದು ನೇಮ್ ಬ್ಯಾಡ್ಜ್ ಇಲ್ಲ, ಎಲ್ಲಿಂದ ಬಂದರು ಇವರು, ಯಾವ ಥರ ಪೊಲೀಸರು ಅಂತೇಳಿ ಸಹಜವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈಗಲೂ ಕೂಡ ಚರ್ಚೆ ಆಗ್ತಾ ಇದೆ. ಅವತ್ತು ವಿದ್ಯಾರ್ಥಿಗಳ ಮೇಲೆ ನಡೆದಂಥ ಆ ಒಂದು ಲಾಠಿ ಚಾರ್ಜು ಖಂಡನೀಯವಾದದ್ದು. ಯಾಕಂದರೆ ಪ್ರತಿಭಟನೆ ಮಾಡಬೇಕಾದಂಥ ಹಕ್ಕು ಸಂವಿಧಾನದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಇದೆ. ಅವರು ನ್ಯಾಯ ಕೇಳ್ತಿದ್ದಾರೆ, ನ್ಯಾಯಯುತವಾಗಿ ಪ್ರತಿಭಟನೆ ಮಾಡ್ತಿದ್ರು. ಆದರೆ ಅದು ಹಂತ ಹಂತವಾಗಿ ವಿಕೋಪಕ್ಕೆ ತಿರುಗೋಕೆ ಶುರುವಾಯಿತು. ಈಗ ಮತ್ತೊಂದು ಹಂತದಲ್ಲಿ ಹೋರಾಟ ಶುರುವಾಗಿದೆ. ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದಾರೆ. ಎಷ್ಟಾಗುತ್ತೋ ಅಷ್ಟು ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು. ಆರಂಭದಲ್ಲಿ ಏನು ಅಂದ್ಕೊಂಡಿದ್ರು, ಜಿರಳೆ ಪಾರ್ಟಿ ಅವನ್ನೆಲ್ಲೋ ದೀಪ್ಕು ಎಲ್ಲೋ ಕೂತ್ಕೊಂಡು US ಅಲ್ಲಿ ಕೂತ್ಕೊಂಡು ಸುಮಾರು ಒಂದು 2 ಕೋಟಿ ಫಾಲೋವರ್ಸ್ ಆಗಿದ್ದರು. ಇನ್ಸ್ಟಾಗ್ರಾಮಲ್ಲಿ ಏನು ಮಾಡೋಕ್ಕಾಗಲ್ಲ, ಕಿಸೋಕ್ಕಾಗಲ್ಲ ಅಂತಂದಿದ್ರು. ಈಗ ನೋಡಿದ್ರೆ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಬೆಂಬಲ ಸಿಗ್ತಾ ಇದೆ. ಬೇರೆ ಬೇರೆ ಪಕ್ಷಗಳು ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾವೆ. ಯಾಕೆಂದರೆ ನೀಟ್ ಅಕ್ರಮ ಏನಾಯಿತು, ಪ್ರಧಾನಿ ನರೇಂದ್ರ ಮೋದಿಯವರು ಮೌನ ಮುರಿದಿರಲಿಲ್ಲ, ಈಗೇನೋ ಮಾತಾಡಿದ್ದಾರೆ ಅಷ್ಟೇ. ಧರ್ಮೇಂದ್ರ ಪ್ರಧಾನ್ ಕೂಡ ಇಲ್ಲಿವರೆಗೂ ತುಟ್ಟಿಪಿಟ್ಟು ಕಂದಿಲ್ಲ. ಬರೀ ಸಮರ್ಥನೆ ಮಾಡಿಕೊಳ್ಳುವಂಥ ಪ್ರಯತ್ನಗಳು ನಡೀತಾ ಇದೆ. ಯಾಕೆ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿಲ್ವಾ, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆಗಿಲ್ವಾ, ಈ KPS ಆಗಿಲ್ವಾ, ಹಿಂದೆ ಆಗಿತ್ತು, ನಿಮ್ಮ ಅವಧಿಯಲ್ಲೂ ಕೂಡ ನೀಟ್ ಅಕ್ರಮ, ಆವಾಗ ಯಾಕೆ ನೀವು ರಾಜೀನಾಮೆ ತಗೊಳ್ಳಿಲ್ಲ, ಹೀಗೆ ಚರ್ಚೆಗಳು ಸಹಜವಾಗಿ ನಡೀತಿರುತ್ತೆ. ಬಟ್ ಈಗ ಆ ಜವಾಬ್ದಾರಿ ಹೊರಬೇಕಾದಂಥವ್ರು ಹೊರಬೇಕು ಮತ್ತು ಕ್ಷಮೆಯನ್ನು ಕೇಳಬೇಕು. Kindly you ask
on your member of parliament, they should vacate. Next. Item number 3, P. Pratap Rao Jadhav ji. प्रताप राव जी, मैं आपकी अनुमति से आज की संशोधित कार्यसूची में मेरे नाम के सम्मुख उपयोगी विषय के संबंधित दस्तावेज सदन के पटल पे रखता हूँ। आइटम नंबर 4, श्री शांतनु ठाकुर जी। जस्ट sir, I rise to lay on the table of the House the paper mentioned against my name at serial number 4 in today's आइटम नंबर 5, संजय सेठ जी। Sir, with your kind permission, rise to lay on the table of the House a copy each of the papers mentioned against my name at serial number 5 in today's revised list of business. सभा की बैठकों में से सदस्यों की अनुपस्थिति संबंधी समिति ने 23 जुलाई 2026 को सभा में प्रस्तुत अपने तीसरे प्रतिवेदन में सिफारिश की है कि प्रतिवेदन में यथा उल्लिखित सदस्यों की सभा को बैठकों से अनुपस्थित रहने की अनुमति प्रदान की जाए। क्या सभा समिति द्वारा की गई सिफारिश के अनुरूप अनुमति प्रदान करती है? यदि हाँ, सदस्यों को तदनुसार सूचित किया जाएगा। आइटम नंबर 7, श्री डॉक्टर अमर सिंह जी। Honorable Chairman, sir, I rise to lay on the table Hindi and English versions of the statement showing action taken by the government on recommendation contained in the reports of Public Accounts Committee as listed against my name at serial number 7 in today's list of business. Thank you, sir. आइटम नंबर 8, श्री जियाउर रहमान जी। जियाउर रहमान जी। Sir, I rise to lay on the report of the standing committee number 8 today's order papers list. The dated 79th report on the action taken by the government on the recommendation contained in the dated 75th report on demand for grant 2025-26 of the Ministry of Women and Children Development. The 80th report on action taken by the government on the recommendation contained in the 368th report on review of functioning of National Council for Teacher or Education NCT and initiative taken to support training of teachers in light of thrust of capacity building of teachers of the Department of School Education and Education, Ministry of Education and 381 report on action taken by the government on the action taken in the 380 on demand of grant 2000. मैं फिर से अनुरोध करता हूं, आप शुरू से चर्चा मांग रहे थे और सरकार ने चर्चा के लिए तैयार भी हो गए थे। आपने फिर एक कंडीशन लगाया चर्चा नहीं कराने के लिए। हमने फिर से आपको अपील किया, कल भी, आज सुबह में केसी वेणुगोपाल जी को भी मैंने फिर से अपील किया है कि आप प्रमुख विपक्षी दल है, बाकी जितना भी एमपीज, हम लोग सबका मत एक ही है कि चर्चा होना चाहिए। तो नीट एग्जाम पे प्रधानमंत्री जी ने देश को आश्वासन दिया और जो प्रमुख एक्टिविस्ट जिन्होंने भूख हड़ताल किया, सोनम वांगचुक जी ने भी अपना अनशन तोड़ा है और चर्चा के लिए उन्होंने भी मांग किया है। तो फिर देश के सामने में अब हम चर्चा नहीं करके बहाना बनाएंगे तो ये अच्छा संदेश नहीं जाएगा। और माननीय प्रधानमंत्री जी ने आश्वासन दिया कि एग्जाम पेपर लीक को लेकर के कठोर कानून लाने जा रहे हैं, यह आश्वासन भी दिया हुआ है। अभी 1 बजे हमारा कैबिनेट मीटिंग है। कैबिनेट मीटिंग में इस संबंधित मसले को हल करने के लिए सरकार का मंशा बहुत ही सख्ती से एक सख्त कानून लेने के लिए जो प्रधानमंत्री जी ने कहा है उसका भी हम लोग फैसला लेने जा रहे हैं। ऐसा समय में अगर
पार्लियामेंट हम लोग चर्चा नहीं करेंगे तो बिल्कुल अच्छा संदेश नहीं जाएगा। मैं राहुल गांधी जी से अनुरोध करता हूं, आप अपने कांग्रेस पार्टी के साथियों को थोड़ा समझा दीजिए और बाकी कई पार्टीज के एमपीज भी निजी तौर पर सबने अपना मत रखा है कि चर्चा होना चाहिए। मुझे ये समझ में नहीं आ रहा है कि आज 5वां दिन है, हम इसमें एक अच्छा सार्थक बहस क्यों नहीं कर सकते हैं। आप कंडीशन मत डालिए, हम चर्चा शुरू कर सकते हैं आज भी। संसदीय कार्य मंत्री राहुल गांधी जी भी यहाँ आए हैं, नेता प्रतिपक्ष और सब लोग। मैं फिर से अनुरोध करता हूँ, आप शुरू से चर्चा मांग रहे थे और सरकार ने चर्चा के लिए तैयार भी हो गए थे। आपने फिर एक कंडीशन लगाया चर्चा नहीं कराने के लिए। हमने फिर से आपको अपील किया, कल भी, आज सुबह भी केसी वेणुगोपाल जी को भी मैंने फिर से अपील किया है कि आप प्रमुख विपक्षी दल है, बाकी जितना भी एमपीज, हम लोग सबका मत एक ही है कि चर्चा होना चाहिए। तो नीट एग्जाम पे प्रधानमंत्री जी ने देश को आश्वासन दिया और जो प्रमुख एक्टिविस्ट जिन्होंने भूख हड़ताल किया, सोनम वांगचुक जी ने भी अपना अनशन तोड़ा है और चर्चा के लिए उन्होंने भी मांग किया है। तो फिर देश के सामने में अब हम चर्चा नहीं करके बहाना बनाएंगे तो ये अच्छा संदेश नहीं जाएगा। और माननीय प्रधानमंत्री जी ने आश्वासन दिया कि एग्जाम पेपर लीक को लेकर के कठोर कानून लाने जा रहे हैं, ये आश्वासन भी दिया हुआ है। अभी 1 बजे हमारा कैबिनेट मीटिंग है, कैबिनेट मीटिंग में इस संबंधित मसले को हल करने के लिए सरकार का मंशा बहुत ही सख्ती से एक सख्त कानून लेने के लिए जो प्रधानमंत्री जी ने कहा है, उसका भी हम लोग फैसला लेने जा रहे हैं। ऐसा समय में अगर पार्लियामेंट हम लोग चर्चा नहीं करेंगे तो बिल्कुल अच्छा संदेश नहीं जाएगा। मैं राहुल गांधी जी से अनुरोध करता हूं, आप अपने कांग्रेस पार्टी के साथियों को थोड़ा समझा दीजिए और बाकी कई पार्टीज के एमपीज भी निजी तौर पर सबने अपना मत रखा है कि चर्चा होना चाहिए। मुझे ये समझ में नहीं आ रहा है कि आज 5वां दिन है, हम इसमें एक अच्छा सार्थक बहस क्यों नहीं कर सकते हैं। आप कंडीशन मत डालिए, हम चर्चा शुरू कर सकते हैं आज भी। मैं